ಸರ್ ಎಲ್ಲ ಲಿಸ್ಟ್ ಔಟ್ ಮಾಡಿದ್ದೀನಿ, ಒಂದ್ಸಲ ನೋಡಿ. ಸರ್, ಇದರಲ್ಲೊಂದು ಸಿಗ್ನೇಚರ್ ಮಾಡಿ. ಸರ್, ಮೀಡಿಯಾದವ್ರು ಕಾಯ್ತಾ ಇದ್ದಾರೆ. ಹಾಂ, ಬಂದೆ. ನಮಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ನಾವು ಚರಣ್ ದಾಸ್ ಮನೆ ರೈಡ್ ಮಾಡಿದ್ದೀವಿ. 70 ಲಕ್ಷ ಕ್ಯಾಶ್, 5 kg ಬೆಳ್ಳಿ, 2 kg ಬಂಗಾರ ಮತ್ತು ಕೆಲವು ಪ್ರಾಪರ್ಟಿ ಪೇಪರ್ ಸಿಕ್ಕಿವೆ. ಚರಣ್ ದಾಸ್ ಅವರು ಯಾವುದಕ್ಕೂ ಕ್ಲಿಯರಾಗಿ ಅಕೌಂಟ್ಸ್ ಕೊಟ್ಟಿಲ್ಲ. ಅದನ್ನೆಲ್ಲ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಕೋರ್ಟ್ ಏನು ಕ್ರಮ ತಗೊಳ್ಬೇಕು ಅಂತ ಡಿಸೈಡ್ ಮಾಡುತ್ತೆ. ನಿಮ್ಮೇಲ್ ಮಾಡಿರೋ ಆರೋಪ ಮತ್ತು ಲೋಕಾಯುಕ್ತ ದಾಳಿ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಲೋಕಾಯುಕ್ತವರು ನಮ್ಮ ಮನೇಲಿ ಏನೇನು ಸೀಸ್ ಮಾಡಿದಾರೋ ಅದ್ರದ್ದೆಲ್ಲ ಡಾಕ್ಯುಮೆಂಟ್ಸು ನನ್ನ ಹತ್ರನೇ ಇದೆ. ಅದನ್ನ ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್ ಸರ್. ನಾಳೆ ಆಫೀಸಿಗೆ ಬರಬೇಕಾಗುತ್ತೆ. ಖಂಡಿತ. ಎಕ್ಸ್ಕ್ಯೂಸ್ ಮಿ ಸರ್, ನಾನು ನಿಮ್ಮನ್ನು ಸರಿ ಚೆಕ್ ಮಾಡ್ಬೋದಾ? ಥ್ಯಾಂಕ್ ಯು. ಇದು ನಮ್ಮ ಹ್ಯಾಂಡ್ ಓವರ್ಲಿರುತ್ತೆ. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್ ಮಿಸ್ಟರ್ ದಾಸ್. ಚರಣದಾಸ್ ಅವರು ಯಾವುದಕ್ಕೂ ಕ್ಲಿಯರ್ ಆಗಿ ಅಕೌಂಟ್ಸ್ ಕೊಟ್ಟಿಲ್ಲ. ಅದನ್ನೆಲ್ಲ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಸಿದ್ದು, ಪ್ರಾಪರ್ಟಿ ಡಾಕ್ಯುಮೆಂಟ್ಸು, ಗೋಲ್ಡು, ಕ್ಯಾಶು ಇದೆಲ್ಲ ಏನಾದ್ರು ಒಂದು ಲೆಕ್ಕ ತೋರಿಸಿ ಎಸ್ಕೇಪ್ ಆಗ್ಬೋದು. ಆದರೆ ಅವರು ಒಂದು ಸಲ ಪೆನ್ಡ್ರೈವ್ನ ಓಪನ್ ಮಾಡಿದ್ರೆ ಜೀವನ ಪೂರ್ತಿ ನಾನು ಜೈಲಲ್ಲಿ ಕೊಳಿಬೇಕಾಗುತ್ತೆ. ನೀನೇನು ಮಾಡ್ತೀಯೋ ಎಂತ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನಗೆ ಆ ಪೆನ್ಡ್ರೈವ್ ಬೇಕು. ಎಸ್ ಸರ್. ನಾನ್ ಲೋಕಾಯುಕ್ತ ಸೇರೋದಕ್ಕೆ ನೀವೇ ಸರ್ ಇನ್ಸ್ಪಿರೇಷನ್. ಅಲ್ಲ ಸರ್, ಬೇಲಿನೇ ಎದ್ದು ಹೊಲನ್ ಮೇಯ್ದ್ರೆ ಜನರ ಗತಿ ಏನು ಸರ್? ನನ್ನ ಸಿನ್ಸಿಯಾರಿಟಿ, ನನ್ನ ಆದರ್ಶಗಳು, ನನ್ನ ಗುರಿನ ದುಡ್ಡು ಒಂದೇ ಸಲ ನುಂಗ್ ಹಾಕ್ಬಿಡ್ತು. ಮನಿ ಹ್ಯಾಸ್ ಡ್ಯಾಮಿನೇಟೆಡ್ ಎವ್ರಿಥಿಂಗ್. ಐ ಆಮ್ ಸಾರಿ. ಈ ಸಚಿನ್ ತೆಂಡೂಲ್ಕರ್ ಮುಂದೆ ಯಾವ ಬೌಲರ್ ಆದ್ರೇನಂತೆ, ಬೌಂಡ್ರಿ ಸಿಕ್ಸರ್ ಕನ್ಫರ್ಮ್. ಕೋಟಿಗಳನ್ನ ನೋಡಿದ ತಕ್ಷಣ ಪ್ರಭಾಕರ್ ಫ್ಯೂಸು ಶಾರ್ಟ್ ಸರ್ಕ್ಯೂಟ್ ಆಗೋಯ್ತು. ಸರಸ್ವತಿ ಇದ್ ಕಡೆ ಲಕ್ಷ್ಮಿ ಇರಲ್ಲ, ಲಕ್ಷ್ಮಿ ಇದ್ ಕಡೆ ಸರಸ್ವತಿ ಇರಲ್ಲ. ಈ ಕಡೆ ಲಕ್ಷ್ಮಿ ಬಂದ ತಕ್ಷಣನೇ ಆ ಕಡೆ ಸರಸ್ವತಿ ಎಕ್ಸಿಟ್. ಹೌದು ಸರ್, ಲೇಡೀಸ್ಗೆ ಈಗೋ ಪ್ರಾಬ್ಲಮ್ ಜಾಸ್ತಿ. ಸ್ಫೂರ್ತಿ, ಯಾಕೆ? ಏನಾಯ್ತು ಸ್ಫೂರ್ತಿ? ಅದು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಬೇಡಮ್ಮ ಬೇಡ, ಇಷ್ಟು ಕಾಸ್ಟ್ಲಿ ಗಿಫ್ಟು ನಿಮ್ ಮಾವನೇ ಕೊಡ್ಸಿರ್ಬೇಕು. ಯಾರ್ ತಲೆ ಮೇಲೆ ಹೊಡೆದು ಸಂಪಾದನೆ ಮಾಡಿದ್ದೋ ಏನೋ ಅವ್ರ ಶಾಪ ನಮಗ್ ತಟ್ಟೋದ್ ಬೇಡಮ್ಮ. ಚಿಚಿ, ಇಂಥ ಬಾಳೋದಕ್ಕಿಂತ ಸಾಯೋದೇ ವಾಸಿ.
ಮೀಡಿಯಾದವರು ನನ್ನ ಮೇಲೆ ಇಲ್ಲದನ್ನೆಲ್ಲ ತೋರಿಸಿ ಗೂಬೆ ಕೂರಿಸ್ತಾ ಇದ್ದಾರೆ. ಇದೆಲ್ಲ ಮಾಮೂಲು, ನೀನ್ ತಲೆ ಕೆಡಿಸ್ಕೋಬೇಡ. ನಿಮ್ಮ ಅಕ್ಕನ ಮಗಳು ಅಂತ ಹೇಳ್ಕೊಳಕ್ ಹೆಮ್ಮೆ ಪಡ್ತಿದ್ ನಾನು. ಇವತ್ ನೀವ್ ನನ್ ಮಾವ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ. ಯಾರ್ಯಾರ ಹೊಟ್ಟೆ ಮೇಲೆ ಹೊಡೆದು ನಾವ್ ಬದುಕ್ಬೇಕಾ ಅಂತ ಎಲ್ರು ನಮ್ಮನ್ನ ನೋಡಿ ಆಡ್ಕೋತಿದ್ದಾರೆ. ನಾನ್ ಸತ್ತೋಗ್ತೀನಿ. ಏನಾಯ್ತಮ್ಮ? ಏನಾಯ್ತು ಸರ್? ಸಿದ್ಧ, ನಾನು ಸಸ್ಪೆನ್ಷನಲ್ಲಿ ಇರೋದ್ರಿಂದಾನೇ ಇಷ್ಟಕ್ಕೆಲ್ಲ ಕಾರಣ. ಆದಷ್ಟು ಬೇಗ ನನ್ನ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಬೇಕು. ನಾನು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗಬೇಕು. ಅದಕ್ಕೆ ಎಷ್ಟು ಖರ್ಚು ಮಾಡ್ತೀಯೋ, ಏನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆಯ್ತು ಸರ್. ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ಬೇಕ್ರಿ. ನಮಸ್ಕಾರ. ಓ ಏನ್ ಸಿದ್ಧ, ಚಂದಾಗಿದ್ಯಾ? ಎಷ್ಟ್ ದಿನ ಆಗೋತ್ ನೀನ್ ನೋಡಿ. ಫೋನ್ ಮಾಡಿದ್ರೆ ಫೋನ್ ತೆಗಿಯಾಕಿಲ್ಲ ಅಂತೀಯಾ? ಕಾಶ್ಮೀರದಿಂದ ಕನ್ಯಾಕುಮಾರಿ ಅವ್ರಿಗೂ ಕಾಲ್ ಆಗ್ತಾ ಇರ್ತೀನಿ. ಮೊಬೈಲ್ ಫೋನು ವೇಟಿಂಗ್ ಅಲ್ಲಿ ಇರುತ್ತೆ ಅಷ್ಟೇ. ಬೈ ದ ಬೈ, ಇವರು ಮಧುರವಾಣಿ ಅಂತ ನನಗೆ ತುಂಬಾ ಬೇಕಾದವರು. ಇವರು ನಮ್ಮ ಪಾರ್ಟಿಯಲ್ಲಿ ಕೆಲಸ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಪೊಲಿಟಿಷಿಯನ್ ಅಂದ್ರೆ ಜೀವ ಬಿಡ್ತಾಳೆ. ಏನಮ್ಮ ಚೆನ್ನಾಗಿದ್ಯಾ? ನಿಮ್ಮ ಆಶೀರ್ವಾದ. ಮಧುರವಾಣಿ ಹೆಸರು ತುಂಬಾ ಚೆನ್ನಾಗೈತೆ. ಅಬಕಾರಿ ಸಚಿವರು ಕ್ಲೋಸ್ ಅಪ್ ಅಲ್ಲಿ ಕಿಸ್ ಹಾಕೋಣ ಪ್ರೋಗ್ರಾಮ್ ಇದ್ದಂಗಿದೆ. ನಾನು ಸ್ವಲ್ಪ ಸಿಎಂ ಅವ್ರನ್ನ ನೋಡ್ಬೇಕಾಗಿತ್ತು. ನೀವಿಬ್ರು ಮಾತಾಡ್ತಾ ಇರಿ, ನಾನು ಸ್ವಲ್ಪ ಒಳಗೋಡ್ ಬರ್ತೀನಿ. ಮಾಡ್ಕೊಳ್ಳಿ ಮೇಡಮ್. ರಾಮೇಗೌಡ್ರೆ, ಮಧ್ಯಾಹ್ನ ನಮಸ್ಕಾರ ಸರ್. ಸಿದ್ಧ ಮಾತಾಡ್ತಾರೆ ಈಗ ಬರ್ತೀನಿ. ಆಯ್ತಾಯ್ತು. ಸಿದ್ಧ, ಆ IAS ಆಫೀಸರ್ ಚರಣ್ ದಾಸ್ದು ತುಂಬಾ ಕಾಂಪ್ಲಿಕೇಟೆಡ್ ಮ್ಯಾಟ್ರು. ನಾನ್ ಡಿಸಿಷನ್ ತಗೊಳಕ್ಕಾಗಲ್ಲ. IAS ಆಫೀಸರ್ ಆಗಿ ಅವನಿಗೆ ಸಂಪಾದನೆ ಮಾಡಿದಾನಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರೋ ಹೈಯರ್ ಅಫಿಷಿಯಲ್ಸು ಇನ್ನೆಷ್ಟು ಸಂಪಾದನೆ ಮಾಡಿರ್ಬೇಕು? ಜನ ನಮ್ಮನ್ನು ನೋಡ್ತಾ ಇರ್ತಾರೆ. ಲೋಕಾಯುಕ್ತವ್ರಿಗೆ ನಾವೇ ಪವರ್ ಕೊಟ್ಟು ನಾವೇ ಇಂಟರ್ಫಿಯರ್ ಆದ್ರೆ ಚೆನ್ನಾಗಿರುತ್ತಾ? ಸರ್, ನಾನು ಎಲ್ಲ ಆಫೀಸರ್ಸ್ ಹತ್ರ ಮಾತಾಡಿ ಸೆಟ್ ಮಾಡಿ ಇಟ್ಟಿದ್ದೀನಿ ಸರ್. ನೀವು ಜಸ್ಟ್ ಹೂ ಅಂದ್ರೆ ಸಾಕು ಸರ್. ಇವತ್ತು ರಾತ್ರಿನೇ ಪಾರ್ಟಿನ ಸೆಟಪ್ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ಬಿಡ್ತೀನಿ ಸರ್. ಸಿದ್ಧ, ತಪ್ಪುಗಳನ್ನ ಲಿಮಿಟ್ ಆಗಿ ಮಾಡೋದು ನಿನ್ಗೆ ಒಳ್ಳೇದು. ಸರಿ ಸರ್, ನಿಮ್ಮ ಆಶೀರ್ವಾದ ಇರಲಿ. ಒಳ್ಳೇದು, ಹೋಗಿ ಬಾ. ಜೀನ್ಸ್ ಹಾಕೊಂಡೆಲ್ಲ ಹೊರಟಿದ್ದೀರಾ? ಒಂದ್ ಕೆಲ್ಸ ಆಗ್ಬೇಕಾಗಿತ್ತು. ಆಯ್ಕೊಂತೀನಿ ಅವಳೆ. ಏನಾದ್ರೂ ಅದಾಕು ಇದಾಕು ಅಂತ ಹೇಳಿದ್ರೆ ತಲೆ ಮೇಲೆ ಕಲ್ಲೆ ತಾಕ್ಬಿಡ್ತೀನಿ. ಏನೋ ಅಧಿಕಾರ ಇದ್ದಾಗ ಸ್ವಲ್ಪ ಮಾಡ್ಕೊಂಬಿಡ್ಬೇಕಪ್ಪ. ನೀವ್ ಒಬ್ರು ನೆಟ್ಟಗಿದ್ರೆ ಸಾಕ. ಪ್ಲೀಸ್ ರೀ, ಒಂದ್ಸಲ ಮಾಡ್ರಿ. ಹಠ ಬಿಡಿ, ಚಾನ್ಸ್ ಇದ್ದಾಗ ಮಾಡಿ. ನಾ ಮಾಡಲ್ಲ. ನೀವ್ ಮಾಡಲ್ಲ ಅಂದ್ರೆ ನಾನು ನಿಮ್ಮನ್ ಬಿಡಲ್ಲ. ಇವತ್ತಿನ ಪಾರ್ಟಿ ಕ್ಯಾನ್ಸಲ್. ತೆಗಿ 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 ತೆಗಿ. ಅಮಲು, ತುಂಬಾ ತುಮಲು. ಹ್ಯಾವ್ ಅ ನೈಸ್ ಪಾರ್ಟಿ. ಏನ್ರಿ ಏನು? ನಿಮ್ದು ಬಿಳಿ ದಾರ, ಚಿಕನ್ ಗಿಕ್ಕನ್ ಎಲ್ಲ ಮುಟ್ಬೇಡಿ. ಓಕೆ. ಪ್ರಹ್ಲಾದ, ಏನ್ ಮಾಡ್ತಿದ್ದೀರಿ? ನನ್ ಡ್ರಾಯಿಂಗ್ ಹೇಗಿದೆ ಪಪ್ಪ? ಸೂಪರ್ ಆಗಿದೆ. ಇದ್ರ ಅರ್ಥ ಏನು? ಇದು ಅರ್ಥ, ಈ ಹಾವು ಮರಿಗಳನ್ನ ತಿನ್ನಕ್ ಬರುತ್ತೆ. ಅದಕ್ಕೆ ಹೊಟ್ಟೆ ತುಂಬಾ ಬಿಟ್ಟಿರುತ್ತೆ. ಅದಕ್ಕೆ ಮರಿನ ಬಿಟ್ಬಿಟ್ಟು ವಾಪಸ್ ಹೋಗ್ತಾ ಇದೆ. ಮಗನೇ, ನಿಮ್ಮ ಅಪ್ಪಂಗ ಅರ್ಥ ಗೊತ್ತಿಲ್ಲ ಕಣೋ, ನೀನೇ ಹೇಳ್ಬಿಡುಮ್ಮ. ಇಲ್ಲಿ ತಿನ್ನಕ್ ಬಂದಿದೆ, ಅಲ್ಲಿ ಅಯ್ಯೋ ಪಾಪ ಚಿಕ್ಕ ಮಕ್ಳು ಅಂತ ಹೋಗ್ತಾ ಇದೆ ಅಷ್ಟೇ. ವಿಷಯ ಅಷ್ಟೊಂದಿದೆಯಾ? ಗ್ಯಾರಂಟಿ ನಿನ್ನ ಅಪ್ಪನ್ನ ಮೀರಿಸ್ತೀಯಾ? ನಿನಗೆ ಫಸ್ಟ್ ಪ್ರೈಸ್ ಗ್ಯಾರಂಟಿ. ನಿನಗೆ ಫಸ್ಟ್ ಪ್ರೈಸ್ ಏನಾದ್ರು ಬಂದ್ರೆ ಸೈಕಲ್ ಕೊಡಿಸ್ತೇನೆ. ನಂಗ್ ಸೈಕಲ್ ಏನ್ ಬೇಡ, ಒಂದ್ ಮುಚ್ಚ ಕೊಡ್ತೀಯಾ? ಮಾಸ್ಟ್ರು ಬಂದ್ರು. ಬನ್ನಿ ಮಾಸ್ಟ್ರೇ, ಬನ್ನಿ ಪ್ಲೀಸ್ ಕಮ್.
ಮಾಸ್ಟರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಹೇಗಿದ್ದೀರಾ ಮಾಸ್ಟ್ರೆ? ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿ ಓದ್ತಾ ಇದೀಯ ಮಗು? ಹಾ ಸ್ಕೂಲಲ್ಲಿ ನಾನೇ ಫಸ್ಟ್. ಹೋಗು ಮಾಸ್ಟರ್ ಕಾಫಿ ತಗೊಂಡು. ಹಾ ಬಾ ಪ್ರಹ್ಲಾದ. ಬನ್ನಿ ಮಾಸ್ಟರ್ ಕೂತ್ಕೊಳ್ಳಿ. ತುಂಬಾ ಮರ್ಯಾದೆ ಕೊಟ್ಟೆ. ಚೆಕ್ ತಲುಪ್ತು. ನೀನು ಬಹಳ ರಿಸ್ಕ್ ತಗೊಂಡಾಗಿದೆ. ಅದ್ರಲ್ಲಿ ಏನಿದೆ ಮಾಸ್ಟ್ರೆ, ನಿಮ್ ಶಿಷ್ಯನಾಗಿ ನಾನು ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ನ್ಯಾಯವಾಗಿ ನಾನು ಬರ್ಬೇಕಾದ ಪೆನ್ಷನ್ ಅನ್ನ ಅಡ್ಡದಾರಲ್ಲಿ ಕಳಿಸಿದ್ಯಲ್ಲ. ಮಾಸ್ಟರ್ ಇವತ್ತಿನ ವ್ಯವಸ್ಥೆನೇ ಹಾಗಾಗಿದೆ. ಕಾಸು ಕೊಡದೆ ಯಾವ ಕೆಲಸನೂ ಆಗಲ್ಲ ಮಾಸ್ಟ್ರೆ. ನನ್ನ ಶಿಸ್ತು, ನನ್ನ ದೇಶಾಭಿಮಾನ, ನನ್ನ ಆದರ್ಶಗಳೆಲ್ಲಾನು ಒಟ್ಟಿಗೆ ಕೊಂದುಬಿಟ್ಟಿದೀಯ ಸಿದ್ಧ. ಗುರುದಕ್ಷಿಣೆ ಈ ತರ ಕೊಡುವಂತ ಯಾವ ಗುರುನೂ ಅಪೇಕ್ಷೆ ಪಡೋದಿಲ್ಲ. ನನ್ನ ಪ್ರಾಣ ಹೋದ್ರು ಒಂದು ಪೈಸೆ ಲಂಚ ಕೊಡೋದಿಲ್ಲ ಅಂತ ರಾಜಾರೋಷವಾಗಿ ಆ ಅಧಿಕಾರಿಗಳಿಗೆ ಹೇಳಿದ್ದೆ. ಈಗ ನನ್ನ ಸ್ಥಿತಿ ನೋಡಿ ಅವರು ನನ್ನ ಆದರ್ಶಗಳನ್ನ ಗೇಲಿ ಮಾಡ್ಕೊಂಡು ನಗುತ್ತಾರೆ. ಈಗ ನಾನೊಂದು ಜೀವಂತವಾಗಿರೋ ಶವ, ಜೀವಂತ ಶವ. ನಾನು ನನ್ನ ಪೆನ್ಷನ್ ಪಡೆಯೋಕೆ ಓಡಾಟ ಮಾಡಿದ್ದಲ್ಲಪ್ಪ, ಭಾರಿ ಹೋರಾಟ ಮಾಡಿದ್ದೀನಿ. ಹೋರಾಟ, ನಾನು ಈ ಹೋರಾಟದಲ್ಲಿ ಸೋತಿದ್ದೇನಪ್ಪ, ಸೋತಿದ್ದೇನೆ. ನನ್ನ ಹಣ ಬರ. ಬಿದ್ದಿದ್ದವ್ರು ಬಿಸಿನೀರು ಕೊಟ್ರೆ ಎದ್ದು ಬಂದು ಎದೆಗೊದ್ದಂಗೆ ಆಯ್ತು. ವಯಸ್ಸಾದವ್ರು ಸವಸಾನೆ ಮಾಡಬಾರ್ದು. ಎಲ್ರಿ ಮಾಸ್ಟ್ರೇ ಇಲ್ಲ? ಅವರೆಲ್ಲೋ ಅರ್ಜೆಂಟ್ ಕೆಲಸ ಅಂತ ಹೋದ್ರು. ನನಗ್ ಕೊಡು, ನಾನು ಕುಡಿತೀನಿ. ಬಾ ಪಪ್ಪ, ಲೇಟ್ ಆಯ್ತು. ಶಾಪಿಂಗ್ ಹೋಗೋಣ ಪ್ಲೀಸ್. ಹೋಗೋಣ. ನಂಗೊಂದು ಸಣ್ಣ ಕೆಲಸ ಇದೆ. ನನ್ನ ಗಾಡಿ ಇಲ್ಲೇ ಪಾರ್ಕ್ ಮಾಡಿ ಹೋಗಿ ಬರ್ತೀನಿ. ನಾನು ಬರ್ತೀನಿ ನಿಮ್ ಜೊತೆ. ಈ ಹೆಂಗಸ್ರಿ ಅಲಾಲ್ ಡೇಟ್ ಇದ್ದಂಗೆ. ಬಾ ಇಳಿ ಬೇಗ. ಮಮ್ಮಿ ನಾನು ಇಲ್ಲೇ ಇರ್ತೀನಿ. ಪ್ರಹ್ಲಾದ ಬಾರೋ. ನಾನ್ ಬರಲ್ಲ ಮಮ್ಮಿ, ಇಲ್ಲೇ ಗೇಮ್ ಆಡ್ತಾ ಇರ್ತೀನಿ. ಹಠ ಮಾಡ್ಬಾರ್ದು, ಬಾ. ನಾನ್ ಬರಲ್ಲ ಮಮ್ಮಿ. ನೋಡ್ರಿ ಇವನು ಬರಲ್ಲ ಅಂತಿದ್ದಾನೆ. ಪರವಾಗಿಲ್ಲ ಬಾ, ಒಂದ್ 5 ನಿಮಿಷ ತಾನೇ, ನಾವು ಹೋಗಿ ಬರೋಣ. ಸರಿ ಆದ್ರೆ ಹುಷಾರು, ಇಲ್ಲೇ ಇರ್ಬೇಕು. ಬಾಯ್ ಬಾಯ್ ಬಾಯ್. ಕಳಪೆ ಕಾಮಗಾರಿಯಿಂದ ಫ್ಲೈಓವರ್ ಬಿದ್ದು 7 ವರ್ಷದ ಮಗು ಸತ್ತೋಗದ. ಇಷ್ಟು ದೊಡ್ಡ ಅನಾಹುತ ಆದ್ರೂ ನಾವು ಸುಮ್ಮನೆ ಕೂರೋದು ಸರಿಯಲ್ಲ. ಇದೇ ಸರಿಯಾದ ಅವಕಾಶ. ಮೀಡಿಯಾದವರು, ಪ್ರೆಸ್ ಅವರು ಎಲ್ಲ ಫೋಕಸ್ ಅಲ್ಲಿರ್ತಾರೆ. ಇಡೀ ಸ್ಟೇಟ್ಗೆ ಬಂದ್ ಕರೆ ಕೊಡೋಣ. ಈ ರೂಲಿಂಗ್ ಗವರ್ಮೆಂಟ್ ಸಿಎಂ ನ ಅಲ್ಲಾಡ್ಸೋದಿಕ್ಕೆ ಇದೇ ಸರಿಯಾದ ಸಮಯ. ಸರಿ, ಹೈಕಮಾಂಡ್ ಹತ್ರ ಮಾತಾಡಿ ಒಂದು ಡಿಸಿಷನ್ ತೊಗೊಳ್ಳೋಣ. ಅವಸರ ಪಟ್ರೆ ಪಬ್ಲಿಕ್ ಅಲ್ಲಿ ಇಮೇಜ್ ಹಾಳಾಗುತ್ತೆ. ಮೀಡಿಯಾಗೆ ಯಾರು ರಿಯಾಕ್ಟ್ ಮಾಡಬೇಡಿ. ಏನು ಮಾಡೋದಪ್ಪ, ವಿಷಯ ಹೇಳಬೇಕಲ್ಲ. ಅಣ್ಣ, ಫ್ಲೈಓವರ್ ಮ್ಯಾಟ್ರನ್ನ ಇಶ್ಯೂ ಮಾಡಕ್ಕೆ ಹೊರಟಿದ್ದಾರೆ. ನಾನು ಮಾತಾಡಿದ್ದೀನಿ, ಆದರೂ ನೀನು ಒಂದ್ಸಲಿ ಮಾತಾಡಲೇಬೇಕಣ್ಣ. ಇಲ್ಲಾಂದ್ರೆ ಎಲ್ಲ ಪ್ರಾಬ್ಲಮ್ ಆಗೋಗುತ್ತೆ. ಹಲೋ, ಏನ್ ಸಿದ್ಧ ಈ ಟೈಮಲ್ಲಿ? ಬುದ್ಧಿ ಇದೆ ನಿನಗೆ? ಅದರಲ್ಲಿ ನಿಮಗೂ ಶೇರ್ ಕೊಟ್ಟಿದ್ದೀನಲ್ಲ. ಸರಿ, ನನಗೂ ದುಡ್ಡು ಕೊಟ್ಟಿಯಾ, ಆದ್ರೆ ಈ ಘಟನೆಯಲ್ಲಿ ಒಂದು ಮಗು ಸತ್ತೋಗಿದೆ. ಅವ್ರ ತಂದೆ ತಾಯಿಗೆ ಈ ದುಡ್ಡಿನ ಆ ಮಗುನ ತಂದು ಕೊಡಕ್ಕಾಗತ್ತಾ? ಸತ್ತಿದ್ದು ನನ್ನ ಮಗನೇ. ಸಾರಿ ಸಿದ್ದು, ಈಗ ನನ್ನ ಏನು ಮಾಡ್ಬೇಕು ಅಂತ್ಯಾ? ಮ್ಯಾಟ್ರ್ ಆಚೆ ಬಂದ್ರೆ ಎಲ್ಲರೂ ಸಿಗಾಕೊಂಡ್ಬಿಡ್ತೀವಿ. ಬಿ ಕೇರ್ಫುಲ್. ಓಕೆ. ಅದು ಶ್ರುತಿ. ನನ್ನ ಅಲ್ಲ, ನನ್ನ ಮಗ ಪ್ರಹ್ಲಾದನ್ನು ಮುಟ್ಟೋ ಅರ್ಹತೆ ನೀವು ಕಳ್ಕೊಬಿಟ್ರಿ. ದೇಹದ ಮೇಲೆ ಒಂದ್ ಹೆಡೆ
ಬಿಡಲ್ಲ. ಸಿದ್ದು, ಸಮಾಧಾನ ಮಾಡ್ಕೊ. ವಿಷಯ ಕೇಳಿ ನನ್ನ ಗುಂಡಿಗೆನೆ ಒಡೆದೋದಂಗೆ ಆಗೋಯ್ತು. ಹಾಳಾದ್ರು ನಾನು ಅವತ್ತು ಊರಲ್ಲಿರಲಿಲ್ಲ. 10 ಜನಕ್ಕೆ ಧೈರ್ಯ ಹೇಳೋ ನೀನೇ ಹಿಂಗೆ ಕುಂತ್ರೆ ಹೆಂಗಪ್ಪ? ಮಗಳೇ, ಎಷ್ಟು ದಿವಸ ಅಂತ ಉಪವಾಸ ಕೂತಿರ್ತೀರ? ಹೋಗಿ ಬಡ್ಸು. ಅವನಿಗೂ ಊಟಕ್ಕಿಟ್ಟು ನೀನು ಊಟ ಮಾಡೋಗು. ಹೋಗವ ತಾಯಿ, ಹೋಗು. ನನ್ನ ಮಾತು ಕೇಳವ, ಹೋಗವ. ಹಲೋ ವೇಣು, ಎಷ್ಟು ಸತಿ ಫೋನ್ ಮಾಡ್ತೀಯಾ? ಬರ್ತಾ ಇದ್ದೀನಿ. ಬಂದೆ ಅಣ್ಣ. ನೀನು ಹೊರಡೋಣ, ನಾನು ಊಟ ಮಾಡ್ತೀನಿ. ನಾನು ಹೋಗ್ಬಿಟ್ರೆ ನೀನು ಊಟ ಮಾಡ್ಬಿಡ್ತೀಯಾ? ಖಂಡಿತ ಮಾಡಲ್ಲ. ನಿನ್ನನ್ನು ಊಟ ಕೂರ್ಸೇ ನಾನು ಹೋಗೋದು. ಹೇಳು. ರೆಡಿ. ರೇ, ಗಾಡಿ ತೆಗಿರೋ. ಯಾಕೆ ಹಂಗ್ ನೋಡ್ತಿದ್ದೀರಾ? ತಿನ್ನಿ ತಿನ್ನಿ ತಿನ್ರಿ. ನಾನ್ ದುಡಿಯೋದೆಲ್ಲ ನನ್ನ ಮಗ ಪ್ರಹ್ಲಾದಂಗೆ ಅಂತ ಹೇಳ್ತಿದ್ರಿ. ಆದ್ರೆ ಈಗ ಇದನ್ನೆಲ್ಲ ತಿನ್ನೋಕೆ ನನ್ನ ಮಗ ಪ್ರಹ್ಲಾದ ಇಲ್ಲ. ಇದನ್ನ ನಾವ್ ತಾನೇ ತಿನ್ಬೇಕು. ತಿನ್ರಿ. ಯಾರ್ಯಾರ ಶಾಪ ತಟ್ಟೋ ಏನೋ, ಇವತ್ ನನ್ ಮಗ ನನ್ನಿಂದ ದೂರ ಆಗಿದ್ದಾನೆ. ತಿನ್ರಿ. ತಿನ್ನಕ್ಕೇನಾದ್ರೂ ತರ್ತೀನಿ. ಏನು ಸಾಹೇಬ್ರು ತುಂಬಾ ಚಿತ್ತಾಗಿದ್ದಂಗಿದ್ದಾರೆ. ಇದನ್ನ ಖಾಲಿ ಮಾಡಿಸ್ತಾ ನಿನಗೇನ್ ಬೇಕೋ ಅದನ್ನ ಕೇಳು. ಇಡಿಯಟ್, ಮೈಂಡ್ ಬ್ಲಾಕ್ ಆಗಿ ಕೂತಿದ್ದಾನೆ. ಇದೇ ಸರಿಯಾದ ಟೈಮು. ಬ್ಲಾಂಕ್ ಚೆಕ್ ಮೇಲೆ ಆಟೋಗ್ರಾಫ್ ಹಾಕಿಸ್ಕೋ. ಮಗನ ಕಳ್ಕೊಂಡು ದುಃಖದಲ್ಲಿದ್ದಾನೆ. ಇಂಥ ಟೈಮಲ್ಲಿ ಅವ್ನು ಉಪಯೋಗಿಸ್ಕೊಂತಿಯಲ್ಲ. ಹೊಟ್ಟೆಗೆ ಏನ್ ತಿಂತೀಯ ನೀನು? ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ. ನೀನ್ ಹೋಗ್. ಹಾ, ಈಗ ಫುಲ್ಗೆ ಬಗ್ದಿರೋನು ಆಮೇಲೆ ಏನ್ ಕ್ವಾರ್ಟರ್ಗೆ ಬಗ್ತಾನಾ? ಟೆನ್ಷನ್ ಆಗಿರೋದು ನಮ್ಗೆ. ನೀನ್ಯಾಕೆ ಕುಳಿತಾ ಇದೀಯಾ? ಇವತ್ತು ಮಗ ಹೋದ, ನಾಳೆ ಹೆಂಡತಿ ಹೋಗ್ತಾಳೆ, ನಾಡಿದ್ದು ಅಮ್ಮ ಹೋಗ್ತಾಳೆ. ನಿಮ್ದಿಗೆ ಕಟ್ಕೊಂಡು ಹಮ್ಮಿ ಮರ್ಲಾಕ? ನಿಮ್ಮ ಅಣ್ಣಂಗೆ ಹೇಳೋ, ಆದಷ್ಟು ಬೇಗ ನಮ್ ಕೆಲಸ ಆಗ್ಬೇಕು. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಏಯ್, ನನ್ಗೇನಾದ್ರೂ ಬೈರಿ. ನಮ್ಮ ಅಣ್ಣನ್ಗೆ ಏನಾದ್ರೂ ಬೈದ್ರೆ ನನ್ ಸರಿ ಇರಲ್ಲ. ಓಹೋ, ಏಯ್, ಈ ಕುಡುಕ್ನಾರ ಏನ ಮಾತು? ಅವನಿದನಲ್ಲ, ಇವ್ರ ಅಣ್ಣ, ಅವ್ನು ಹಿಡ್ಕಣ ನಡಲೆ. ಕರೆಕ್ಟ್. ನಿಂತ್ಕೊಡ್ರ. ಹೌದು ಕಣ, ನಾನು ಕುಡಿತೀನ, ನಾನು ಕುಡ್ಕ. ನಮ್ಮ ಅಣ್ಣನು ಕುಡಿತಾನ, ಅವನು ಕುಡ್ಕ. ನೀನ್ ಕುಡಿಯಲ್ವೇನಾ? ನೀನ್ ಕುಡಿಯಲ್ವಾ? ನಾವು ಕುಡಿಯಕ್ಕೆ ಈಗ ನಿಮ್ಮನ್ನೆಲ್ಲ ಸಾಯಿಸ್ತೀನಿ ಕಣ. ಏನ್ ಅಂದ್ಕೊಂಡ್ಬಿಟ್ಟಿದ್ದೀರೋ? ಹೌದು ಕಣ, ಬ್ರೋಕರ್ಗಳು ಪಿಂಪ್ ಕೆಲಸ ಮಾಡಿ ದುಡಿತೀವೋ, ಮೋಸ ಮಾಡ್ತೀವಿ. ನಮಗೂ ಮನ್ಸಿದೆ, ಹೃದಯ ಇದೆ, ನೋವಿದೆ. ಲೇ, ನಮ್ಮಣ್ಣ ಪಾಪ ಅವ್ನ ಮಗುನ ಕಳ್ಕೊಂಡು ಅಳ್ತಾ ಇದ್ದಾನೆ. ಏನೋ ನೀವೆಲ್ಲ ಮಾತಾಡೋದು? ಏನೋ ಮಾಡ್ತೀರಾ ನೀವೆಲ್ಲ? ಹೋಗ್ರ, ಆಗಿರಾಗೋಗ್ಲಿ, ಹೋಗ್ರ ನನ್ ಮಕ್ಳ. ಏನೋ ಮಾಡ್ತೀರಾ? ಈಗಲಂದ್ರೆ ಡೀಸೆಂಟ್ ಅನ್ಕೊಂಡ್ಬಿಟ್ಟವ್ರು ನನ್ ಮಕ್ಕಳು. ಹಾಯ್. ಹೇ ಭರತ್, ನೀನೇನಿಲ್ಲಿ ಆಫೀಸ್ಗೆ ಹೋಗ್ಲಿಲ್ವಾ? ಡ್ಯೂಟಿ ಮೇಲೆ ಇದ್ದೆ, ಹಾಗೆ ನೀನ್ ನೋಡ್ದೆ.
ತುಂಬಾ ಮುದ್ದ ಕಾಣಿಸ್ತಾ ಮುತ್ಕೊಳ್ಳೋಣ ಅಂತ ಬಂದೆ. ತಪ್ಪಾ? ನನಗೂ ಮುತ್ತು ಕೊಡ್ಬೇಕು ಅನ್ನಿಸ್ತದ. ಆದ್ರೆ ಏನ್ ಮಾಡ್ಲಿ, ಅವ್ರ ಕೈಲಿ ಕ್ಯಾಮ್ರಾ ಇದೆ, ಇದನ್ನೇ ಶೂಟ್ ಮಾಡಿ ದೊಡ್ಡ ವಿಷಯ ಮಾಡ್ಬಿಡ್ತಾರೆ. ಮಾಡಿದ್ರೆ ಒಳ್ಳೇದೇ ತಾನೆ, ನಿಮಗೆ TRP ರೇಟ್ ಜಾಸ್ತಿ ಬರುತ್ತೆ. ಹೇ ಭರತ್, ಏನಾದ್ರೂ ಒಂದ್ ಒಳ್ಳೆ ಹೊಸ ಪ್ರೋಗ್ರಾಮ್ ಮಾಡ್ಬೇಕಲ್ಲ, ಏನೋ ಐಡಿಯಾನೇ ಬರ್ತಾ ಇಲ್ಲ ಕಣೋ. ಹೊಸ ಪ್ರೋಗ್ರಾಮ? ಬಟ್ ತುಂಬಾ ಡೇಂಜರು, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಹುಷಾರು. ಓಕೆ? ಓಕೆ, ಬಾಯ್. ಬಾಯ್. ಅಷ್ಟೊಂದು ಡೇಂಜರಾ? ಅದೆಷ್ಟೇ ಡೇಂಜರ್ ಆಗಿರ್ಲಿ, ನಾನ್ ಮಾಡೇ ಮಾಡ್ತೀನಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಎಲ್ಲಿ ಅನ್ನು ಗುಡ್. ಪಪ್ಪನಿಗೆ ತಿನ್ಸು, ಪಪ್ಪನಿಗೆ. ನಮಗ್ ಬೇಡ, ನೀವು ತಿನ್ನಿ. ಮಗುನ ಕಳ್ಕೊಂಡಿರೋ ತಾಯಿ ಮನಸ್ಸು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ರಹ್ಲಾದ ನೆನಪಲ್ಲಿ ಸಂತೋಷವಾಗಿರಕ್ಕೆ ಟ್ರೈ ಮಾಡು ಪ್ಲೀಸ್. ಇರ್ತೀನಿ, ಖಂಡಿತ. ನಾನ್ ಮೊದ್ಲಿನ ತರಾನೇ ಇರ್ತೀನಿ. ಆದ್ರೆ ನಾನ್ ಮೊದ್ಲಿನ ತರ ಇರ್ಬೇಕು ಅಂದ್ರೆ ನೀವು ಮೊದ್ಲಿನ ತರ ಇರಬಾರ್ದು. ನೀನು ಸಂತೋಷವಾಗಿರ್ಲಿ ಅಂತ ಹೇಳಕ್ ಟ್ರೈ ಮಾಡಿದೆ, ನಿಂಗೆ ಅರ್ಥ ಆಗ್ತಾ ಇಲ್ಲ ಬಿಡು. ಈ ಒಂದು ಫೈಲ್ನ ನಾನು ಸೈನ್ ಮಾಡಿಸಿದ್ರೆ 15 ಲಕ್ಷ ಬರುತ್ತೆ. 15 ಲಕ್ಷ. ಹೋಗಿ ಕೆಲಸ ನೋಡು. ಆಗ್ಲೇ ಒಂದ್ ಅನಾಹುತ ಆಗಿದೆ, ಇನ್ನೊಂದ್ ಅನಾಹುತ ಆದ್ರೆ ನನಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ ರೀ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸುಶೀಲ್ ಕುಮಾರ್ ಗಂಗಲ್, ನಮಸ್ಕಾರ. ಚೆನ್ನಾಗಿದ್ದೀರಾ? ಒಂದು ನೋಟಿನ ನಂಬರ್ ಬರ್ಕೊಳ್ಳಿ, 1000 ರೂಪೀಸಿಂದು. OBH 352176. ಓಕೆ? ಥ್ಯಾಂಕ್ ಯು. ಈ ಸಿದ್ಧನ ಎಲ್ಲಾರು ಕಳ್ಸಿದ್ರೆ ಹಾಳಾಗಿ ಹೋಗ್ಬಿಡ್ತಾನೆ. ಏನ್ ಯಾವಾಗ್ಲೂ ಸಿದ್ಧ ಸಿದ್ಧ ಅಂತಿರ್ತೀರಾ? ನಿಮ್ಮ ನಮ್ಮ ಮೇಲೆ ನಂಬಿಕೆನ ಇಲ್ವಾ? ಈ ಕೆಲಸ ನಾವ್ ಮಾಡ್ಕೊ ಬರ್ತೀವಿ ಬಿಡಿಪಾ. ಏಯ್, ದಡ್ಡನ್ ತರ ಮಾತಾಡ್ಬೇಡ ಕೊಡು. ನಂಬಿಕೆ ಪ್ರಶ್ನೆ ಅಲ್ಲ, ಈ ದಂಧ ಮಾಡ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಬೇಕು. ಎಕ್ಸ್ಪೀರಿಯನ್ಸು ಸಾಲದಕ್ಕೆ ಅದು ತುಂಬಾ ಡೇಂಜರ್ ಜಾಗ. ನೀವೇನು ಯೋಚನೆ ಮಾಡ್ಬೇಡಪ್ಪ, ಆ ಕೆಲಸ ನಾವ್ ಮಾಡ್ಕೊಂಡ್ಬರ್ತೀವಿ. ಈ ವಿಷಯ ನಮಗ್ ಬಿಡಿ. ರಘು, ಹೋಗ್ಬೇಕಾದ್ರೆ ಈ 1 ನೋಟ್ ಹುಷಾರು, ಬರ್ಬೇಕಾದ್ರೆ 5 ಕೋಟಿ ಹುಷಾರು. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ತಗೊಂಡ್ ಬರ್ತೀವಿ. ಬಾಯಪ್ಪ. ನೀನು ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಇರ. ಸರಿ. ಯಾರಾದ್ರೂ ನೋಡ್ಬೋದು, ಹುಷಾರು. ಹಲೋ. ಏನ್ ತಿಳ್ಕೊಂಡಿದ್ದೀರಾ ನಮ್ಮ ಬಗ್ಗೆ? ಕುಡ್ಕೊಂಡು ಮೀಡಿಯಾ ಮೇಲೆ ಕೈ ಮಾಡ್ತೀರಾ ನೀವು? ಏಯ್, ವಿಷಯ ಇದ್ರೆ ತಿಳಿಸು, ಸೃಷ್ಟಿ ಮಾಡಬೇಡ. ಏಯ್, ನನಗೆ ತಿಥಿ ಇದೆ, ಸಾವಿಲ್ಲ, ಜಾತಿ ಇದೆ, ನೀತಿ ಇಲ್ಲ, ಪಾಪಿ ಚಿರಾಯು. ಓ ಮೈ ಗಾಡ್, ಐ ಲವ್ ಯು. ಏನೋ ನಿನ್ನ ಹೆಸರು? ಕ್ಯಾಮ್ರಾಮ್ಯಾನು ಹರೀಶ್ ಜೊತೆ ನವರಸ ನಾಯಕ, ಕಕ್ಕಸ್ ರೋಡಲ್ಲಿ, ಬ್ಯಾಂಗ್ಳೂರ್ ಸಿಟಿ. ಏ ಬಾಯ್ಸ್, ಕಮಾನ್. ಏ ಸಿಡಪ್ಪ, ನೀನು ಔಟ್. ನೀವು ಬಂದ್ರ? ಏನ್ರಿ, ಶುಗರು BP ಯಾವ್ದು ಕಂಟ್ರೋಲ್ ಅಲ್ಲೇ ಇಲ್ಲ? ಇರೋ ಬರೋ ಕಾಯಿಲೆ ಎಲ್ಲ ನೀವೇ ಇಟ್ಕೊಂಡ್ಬಿಟ್ಟಿದ್ದೀರಾ? ಏನ್ ಬಡ್ಕೊಂಡು ಸಾಯನ ಡಾಕ್ಟ್ರೆ? ಈ ಕಿತ್ತೋದಳು ಹೇಳಿದ್ಲು ಅಂತ ಹಾಕಿಸ್ಕೊಂಡು ಇವತ್ತು ಈ ಪರಿಸ್ಥಿತಿ ತಂದಿಟ್ಟವಳೆ. ಏನ್ ಹಾಕಿದ್ದು? ಪೇಪರ್ಗೆ ಸೈನು ರಜಾ. ಅವ್ರ ಶಾಪ ಸುಮ್ಮನೆ ಬಿಡ್ತದ? ಶನಿಮಾತ್ಮ ತರ ಎಗ್ಲೇರ್ ಕೂತ್ಬಿಡೈತೆ. ಎಲ್ಲೋಗಿ ಎಣ್ಣೆ ಬಿಡ್ಲಿ? ಅಧಿಕಾರ ಇತ್ತು, ಉಪಯೋಗಿಸ್ಕೊಂಡ್ವಿ. ಅದ್ರಲ್ಲೇನಿದೆ ಡಾಕ್ಟರ್ ತಪ್ಪು? ತಪ್ಪೇ ಇಲ್ಲ ಸರ್. ಈ ಸಿಸ್ಟಮ್ ಇರೋದೇ ಹೀಗೆ. ನೀವು ಮಾಡ್ದಿದ್ರೆ ಇನ್ನೊಬ್ಬ ಮಾಡ್ತಾನೆ. ಲಾಸು ನಿಮಗೆ. ಕರೆಕ್ಟ್ ಆಗಿ ಹೇಳಿದ್ರಿ ಡಾಕ್ಟ್ರೆ. ಯಾರು ಮಾಡದಿರೋ ತಪ್ಪನ ಇವ್ರೊಬ್ರೇ ಮಾಡಿದಾರೆ ಅನ್ನೋ ತರ ಗಿಲ್ಟಿ ಫೀಲ್ ಆಗ್ತಿದ್ದಾರೆ ಸರ್. ಅಂದ ಹಾಗೆ ನಿಮ್ಮ ಹತ್ರ ನಂದು ಒಂದು ಕೆಲಸ ಆಗ್ಬೇಕಾಗಿತ್ತು ಸರ್.
ಮಾಡೋಣ ಡಾಕ್ಟ್ರೇ, ಮಾಡೋಣ ನಿಮ್ಗೂ ಸೈನ್ ಹಾಕ್ಬೇಕಾ? ಹಾಗಾದ್ರೆ ಮೆಡಿಕಲ್ ಫೀಸ್ ಎಲ್ಲ ಫ್ರೀ. ಹಾ ನಾನು ತಿಥಿ ಊಟನೂ ಫ್ರೀ. ಸರ್ ಇದಕ್ಕೊಂದ್ ಸೈನ್ ಹಾಕಿ. ನಿನಗೂ ಸೈನು. ಯಾರೋ ಬಂದ್ರು, ಇಲ್ಲಿ ಕೊಡಿ ಆಂಟಿ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ. ಸಾಹೇಬರು ಫೋನು ಸಿಗ್ತಾ ಇಲ್ಲ, 2 ಫೋನು ಸ್ವಿಚ್ ಆಫ್ ಆಗಿದೆ. ಲಾಂಗ್ ಲೀವ್ ಅಲ್ಲಿ ಇದಾರಂತೆ. ಮನೇಲಿ ಏನಾರು ಇದಾರಾ? ಅವ್ರು ಇವಾಗ ಫೋನ್ ಯೂಸ್ ಮಾಡ್ತಾ ಇಲ್ಲ. ಅಷ್ಟು ಅವಶ್ಯಕತೆ ಇದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಜ್ಞಾನ ಜ್ಯೋತಿ ಸ್ಕೂಲ್ಗೆ ಬನ್ನಿ, ಸಿಗ್ತಾರೆ. ಥ್ಯಾಂಕ್ ಯು ಮಾ.